ವಿಜಯಪುರ ಐಸಿಸಿ ಕಾಂಗ್ರೆಸ್ ಭವನದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ಸದಸ್ಯರ ಕೋರ್ ಕಮಿಟಿ ಮೀಟಿಂಗ್ ನಡೆಯಿತು. ಈ ಸಂದರ್ಭದಲ್ಲಿ ಶಬ್ಬೀರ್ ಅಹ್ಮದ್ ಡಾಲಾಯತ ಮಾತನಾಡಿ, ಪ್ರಸ್ತುತ ಲೋಕಸಭಾ ಚುನಾವಣೆಯ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರತಿ ಸದಸ್ಯರು ಮಾಡುತ್ತಿರುವ ಕಾರ್ಯಗಳ ವಿವರ ಪಡೆಯಲಾಯಿತು. ಅದರ ಜೊತೆಗೆ ಇದೇ ತಿಂಗಳು ಏಪ್ರಿಲ್ 26ನೇ ತಾರೀಖಿನಂದು ವಿಜಯಪುರ ಜಿಲ್ಲೆಗೆ ಆರಂಭಿಸುತ್ತಿರುವ ಶ್ರೀ ರಾಹುಲ್ ಗಾಂಧಿ ಅವರ ಸಮಾವೇಶ ಯಶಸ್ವಿಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು ಮತ್ತು ಪ್ರತಿ ತಾಲೂಕಿನಿಂದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೆಲವು ಸದಸ್ಯರುಗಳು ಹೊಂದಿರುವ ಲೋಪದೋಷಗಳು ಹಾಗೂ ಅವರಿಗೆ ಬೇಕಾಗಿರುವ ಸಲಹೆಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮತ್ತು ವಿಜಯಪುರ ಬಾಗಲಕೋಟ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಅಹ್ಮದ ಡಾಲಾಯತ, ಜಿಲ್ಲಾ ಪಡದಾನ ಕಾರ್ಯದರ್ಶಿ ಸೈಫಾನ್ ಮೂಲಕ ಡಾಂಗೆ ಮುಖ್ಯ ಅತಿಥಿ, ದೇವರಹಿಪ್ಪರಗಿಯ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ಲಲಿತಾ ದೊಡ್ಡಮನಿ, ವಿಜಯ ಜಾಧವ್, ಹಮೀದಾ ಇನಾಮದಾರ್, ರಶೀದ್ ಸಿಂದಗಿಕರ್, ದಾದಾಪೀರ್ ಚನೆಗಾವ್, ನಬಿಸಾಬ್ ತಾಂಬೆ, ನಬಿಸಾಬ್ ಮುಲ್ಲಾ, ಸರಸ್ವತಿ ಬಿರಾದಾರ್, ರೇಣುಕಾ ಕಬಾಡಿ, ರಂಜಿತ್ ಕುಮಾರ್ ಜಾಧವ್, ಬಾಹುಬಲಿ ಗುಂಡಾಪುರ್, ಹನೀಫ್ ಕಲಾದಗಿ ಮುಂತಾದವರು ನೂರಾರು ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. ಗ್ಯಾರಂಟಿ 5 ಯೋಜನೆ ಈಗ ಸಕ್ಸಸ್ ಆಗ್ಯಾವ. ಮುಂದಿನ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಅದಾವ. ಅದು ಮೇನ್ ಇಂಪಾರ್ಟೆಂಟ್ ಅದ. ಮನಿಗೆ ಹೋಗಿ ತಿಳಿಸುದು. ಈಗ ಒಂದು ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಕೊಡೋರದ ಅಂದ್ರೆ ತಿಂಗಳಿಗೆ 8,500 ರೂಪಾಯಿ. ಇದು ನಾವು ವಿಶೇಷವಾಗಿ ಡೋರ್ ಟು ಡೋರ್ ತಿಳಿಸ್ಬೇಕಿದು. ಎಲ್ಲರ ಮನೆಯನ್ನಾಗ ಕೇಸಿಂದ ಹೇಳಿ ಹೋದ್ರ ಅವು ಮನೆ ತನ ಮುಟ್ಟುದಿಲ್ಲ. ನೋಡಿ, ನಾ ಎಲ್ಲ ಕನ್ಫ್ಯೂಸ್ ನಡೆದ ಸ್ವಲ್ಪ ಇದು ನಡೆದ್ರಿ. ಅವು ಮನೆ ತನ ಮುಟ್ಲಾಕತ್ತಿಲ್ಲ, ಸ್ಲಮ್ ಏರಿಯಾದಾಗ ಮುಟ್ಲಾಕತ್ತಿಲ್ಲ. ಇದು ನಿಮ್ಮ ಜವಾಬ್ದಾರಿ ಎಲ್ಲಾರ್ದು ಅಲ್ಲಿ ಮುಟ್ಸೋದು. 1 ಲಕ್ಷ ರೂಪಾಯಿ ರೀ. ಯಾವ ಸರ್ಕಾರ ಕೊಟ್ಟದ? ಇನ್ನೂ ತನ ದೇಶ ಸ್ವಾತಂತ್ರ್ಯ ಬಂದ 70 ವರ್ಷ ಆಯ್ತು. ಯಾವ ಕಾಂಗ್ರೆಸ್ ಸರ್ಕಾರ ಬಂದದ ಆವಾಗೆ ಅಭಿವೃದ್ಧಿ ಕೆಲಸಗಳು ಆಗ್ಯಾವ. ಇನ್ನೂ ತನ ಬಿಜೆಪಿದಿಂದ ಒಂದು ಅಭಿವೃದ್ಧಿ ಕೆಲಸ ಆಗೇ ಇಲ್ಲ. ಬರೀ ಜಗಳನೇ ಹಾಕೋದು ಹೊಂಟಾವ. ಬರೀ ಕೋಮುವಾದಿ ಇದು ಅದು ಮಂದಿರ್ ಮಸೀದ್ ಇಂಡಿಯಾ ಪಾಕಿಸ್ತಾನ ಇದೇ ಹಾಕೋದು ಬಂದಾವ. ಒಳ್ಳೆ ಕೆಲಸ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗ್ಯಾವ. ಆಗುದೂ ಮುಂದೆ ಕಾಂಗ್ರೆಸ್ ಪಕ್ಷದಿಂದ. ಬಿಜೆಪಿದಿಂದ ಏನೂ ಆಗುದಿಲ್ಲ. ಯಾರು ಬಿಜೆಪಿಗೆ ಇದ್ರ ಮ್ಯಾಗೆ ಇಡೇಬೇಡ್ರಿ ಅಂತ ನೀವು ಅವ್ರಿಗೆ ತಿಳಿಸೇ ಬಿಡ್ರಿ. ನಾ ಮನೆಗೆ ಹೋಗ್ತೀರಿ, ತಿಳಿಸೇ ಬಿಡ್ರಿ. ಈ ಗ್ಯಾರಂಟಿ ನಾವಂತೂ ಅವ್ರು ಸುಳ್ಳು ಹೇಳ್ತಾರ, ಮಾಡುದಿಲ್ಲ ಅಂತ ಹೇಳಿದ್ರು. ನೀವು 5 ಗ್ಯಾರಂಟಿ ಚಾಲು ಆಗ್ಯಾವ. ಅದೇ ರೀತಿ ಇದನ್ನು ನಾವು ಅದೇ ಅಧಿಕಾರಕ್ಕೆ ಬಂದ್ರೆ ಮಾರ್ಗದರ್ಶನದಿಂದ ಚಾಲು ಆಗ್ತಾವ. ಇದು ಎಲ್ಲ ತಿಳಿಸೋ ಜವಾಬ್ದಾರಿ ನಿಮ್ದು ಅದ. ಈಗ ನಮ್ಮ ಬಹಳಷ್ಟು ಜನ ಬಂದು ಹೋಗ್ಯಾರ ಇಲ್ಲಿ. ಈಗ ಅವರು ಸ್ವಲ್ಪ ತಡ ಆಗಾನ ಅವ್ರಿಗೂ ಇದು ಮೆಸೇಜ್ ಮುಟ್ಟಿಸ್ರಿ. ಎಲ್ಲರೂ ಮಾಡ್ಕೊಂಡು ಹೋಗೋಣ ಅಂತ ನಾ ಈ 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ನಮ್ಮ ಆಫೀಸ್ಗೆ ಬಂದಂತ ನಮ್ಮ ಲಲಿತಾ ದೊಡ್ಡಮನಿ ಅವರಿಗೆ 2 ಮಾತು ಮಾತಾಡ್ಬೇಕಂತ ನನ್ನ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಂದವರಿಗೆ ಒಂದು ಸ್ಥಾನಮಾನ ಕೊಡಬೇಕು. ಎಲ್ಲರ ದೃಷ್ಟಿಯಲ್ಲಿ ಇದು ಒಳ್ಳೇದೇ. ಮತ್ತು ನಮ್ಮ ಈಗ ಏನು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನು ಪಕ್ಷ ಒಳಗೆ ದುಡಿತಾರಲ್ಲ, ಅವ್ರು ಎಷ್ಟೇ ಬಡವರಿಗೆ ಎಷ್ಟೇ ಜಾತಿ ವೈಜ ನೋಡಬಾರ್ದು, ಶ್ರೀಮಂತಿಕೆ ಅನ್ನೋದು ಬಳಸಬಾರ್ದು. ಅದು ಪಕ್ಷ ಒಳಗೆ ಯಾರ ನಿಯತ್ತಿನಿಂದ ದುಡಿತಾರ ಅವರಿಗೆ ಒಂದು ಸ್ಥಾನಮಾನ ಕೊಡಲೇಬೇಕು. ಈಗ ಕೊಟ್ಟಿದ್ದಾರೆ. ಈಗ ಅವ್ರ ಪಕ್ಷ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮೊದಲ ಬಿಜೆಪಿದವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದಾರೆ. ಅವ್ರು ನಿಯತ್ತಿನಿಂದ ಕೆಲಸ ಮಾಡ್ತಾರೆ. ನೀವು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ತುಂಬಾ ಖುಷಿಯಾಗಿದ್ದು. ಈಗ ಇದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡಕತ್ತಾರಲ್ಲ, ಈಗ ಬಾಹುಬಲಿ ಕೊಡಲಿ ಒಂದು ಇದು ಮಾಡೋದು, ಕಮಿಟಿ ಮಾಡೋದು. ಕಮಿಟಿ ಅಂದರೆ ಒಂದು 15-20 ಮಂದಿ ಸೇರಿಸಿ ಗ್ಯಾರಂಟಿ ಕಾರ್ಡ್ ಕೊಡು, ಒಟ್ಟು ಅದರ ಬಗ್ಗೆ ಮಾಹಿತಿ ಕೊಡು. ಅಂದರೆ ಇದರಿಂದ ಇದು ಆಗ್ತೈತಿ ಗ್ಯಾರಂಟಿ ಕಾರ್ಡ್. ಈ ಗ್ಯಾರಂಟಿ ಬಗ್ಗೆ ಏನು ಕೊಟ್ಟಾರ ಒಂದು 5 ಈಗಾಗಲೇ 5 ಕೊಟ್ಟಾರ ಗ್ಯಾರಂಟಿಗಳು. ಅದು ಭಾಳ ಜನ ಉಪಯೋಗ ಆಗೈತಿ ಸರ್. ಹೌದಲ್ರಿ? ಮಕ್ಕಳಿಗಂತೂ ಎಲ್ಲರಿಗೂ ಉಪಯೋಗ ಆಗೈತಿ. ಒಂದು ಕರೆಂಟ್ ಬಿಲ್ ಇರ್ಬೋದು, ಬಸ್ಸಿನ ಫ್ರೀ ಇರ್ಬೋದು, ಮತ್ತು ಏನು ಈಗ ಎಲ್ಲ ರೇಟ್ ಜಾಸ್ತಿ ಆಗ್ಯಾವ್ರಿ.
ಅದ್ರ ಬಗ್ಗೆ ಅವರಿಗೆ ಅರಿವಾಗೈತಿ. ಬಿಜೆಪಿ ಸರ್ಕಾರ ಇದ್ದಾಗ ನಮಗೇನು ಉಪಯೋಗ ಆಗಿದ್ದಿಲ್ಲ. ಈಗ ಕಾಂಗ್ರೆಸ್ ಇಂದ ನಮ್ಗೆ ಎಷ್ಟೋ ಹೆಣ್ಮಕ್ಳಿಗೆ, ನಮಗೆ ಬಡವರಿಗೆ ನಮ್ಗೆ ಒಂದು ಸ್ಥಾನಮಾನ ಸಿಕ್ಕೈತಿ, ಒಂದು ಗೌರವ ಸಿಕ್ಕೈತಿ. ಮತ್ತೆ ನಮಗೊಂದು ಹೊತ್ತಿನ ಊಟ ಇಲ್ಲಂದ್ರೂ ಇದು ಒಂದು 2000 ಗೃಹಲಕ್ಷ್ಮಿ, ಒಂದು 2000 ನಮ್ಗೆ ಮನೆ ಸಂಸಾರ ನಡೆಯಕತ್ತೈತಂತೂ ಅವ್ರಿಗೆ ಒಂಥರ ಹೆಮ್ಮೆ ಆಗೈತಿ ಸರ್. ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳ ಎಲ್ಲ ಒಂದು ಕೇಳಿದೆ ಸರ್ ನಾನು. 2000 ಸೇರ್ಸಕ್ಕೆ ಹೆಣ್ಮಕ್ಳು ಒಂದು ಫ್ರಿಜ್ ತಗೊಂಡಾಳ, ಒಂದು ಪಕ್ಷದಿಂದ ಹಾಕಿ ಬಂದ ದುಡ್ಡದಲ್ಲಿ ಬಂದು ಫ್ರಿಜ್ ತಗೊಂಡಾಳ್ರಿ. ಹಾಗೆ ಹೆಣ್ಮಕ್ಳು ಒಂದ್ 2000 ಸಿಕ್ಕದೆ ಅಷ್ಟು ಈ ಗಂಡಂಜರು ಕುಡಿತಾರ ಅಂತ ಹೇಳಿ ರೊಕ್ಕ ಕೊಡಂಗಿಲ್ಲ ಹೆಣ್ಮಕ್ಳಿಗೆ. ಹಂಗೆ ಎಲ್ಲ ಒಂದ್ ಕುಟುಂಬಗಾಗ್ಲಿ ಒಂದ್ ಪಕ್ಷದಿಂದ ಎಲ್ಲ ಒಂದ್ ಕುಟುಂಬಕ್ಕೆ ಎಷ್ಟೋ ಅನುಕೂಲ ಆಗೈತಿ ಸರ್. ಈ ಗ್ಯಾರಂಟಿಗಳಿಂದ ಇತ್ತು. ಈಗ 1 ಲಕ್ಷ ಕೊಡ್ತಾ ಇದಾರಲ್ಲ, ಅದನ್ನು ಒಂದು ವರ್ಷದಲ್ಲಿ ಮುಂದೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಅದನ್ನು ನಾನು ಆಸೆ ಈಡೇರಿಸ್ತೀನಿ ಅಂತ ಎಲ್ಲ ಹೇಳ್ಕೊತಾರೆ. ಹಂಗೆ ನಮ್ಮ ಪಕ್ಷದಿಂದ ಯಾರು ಬಿಡ್ತಾರಲ್ಲ ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ಬೇಕಂತ ನನ್ನ ಮಹಾ ಚುನಾವಣೆಯ ನಿಮಿತ್ತ. ಯಾಕೆಂದ್ರೆ ಬಹಳಷ್ಟು ಜನ ಪ್ರಧಾನಿಗಳಾಗಿ ಹೋದ್ರು. ಯಾವ ಪ್ರಧಾನಿನೂ ನಮ್ಮ ದೇಶವನ್ನ ಉನ್ನತ ಮಟ್ಟಕ್ಕೆ ಒಯ್ದಿದ್ರು. ಈ 10 ವರ್ಷದಿಂದ ಏನು ಪ್ರಧಾನಿ ಬಂದ್ರು, ಯಾವ ಮಟ್ಟಕ್ಕೆ ಹೋಗ್ಯದ ಅಂತಂದ್ರೆ ದೇಶನೇ ಇನ್ನೊಂದು ಸ್ವಲ್ಪ ಆದ್ರೆ ಒಂದಿಬ್ಬರಿಗೆ ಮಾರಿ ಹೋಗ್ಬಿಡು ಪ್ರಸಂಗ ಬಂದವರು. ಅವ್ರ ಹೆಸರು ನಿಮಗೆ ಹೇಳ್ಬೇಕಾಗ್ತದೆ ಇವತ್ತು. ಅಂದಾನಿ ಅದಾನಿ ಅಂತ. ಅವ್ರಿಬ್ರು ಅಂದಾನಿ ಅಂದ್ರೆ ಅನ್ಕೊಂಡು ಹೋಗ್ಬಿಡ್ತಾನೆ, ಅದಾನಿ ಅಂದ್ರೆ ಇದಾನಂತೂ ಇದ್ದ ಕಡೆ ಹೋಗ್ಬಿಡ್ತಾನೆ. ಅದಕ್ಕೆ ದೇಶ ಮಾರೋ ಸಲುವಾಗಿ ನಿಂತಾರ ಇವರು. ಅದಕ್ಕೆ ನಮ್ಮ ಮಹಾನಾಯಕರು ನೋಡ್ರಿ, ನೀವು ಸಂಸದಿಂದ ಹೊರಗೆ ಹಾಕಿದ್ರು ಕೂಡ ಉದ್ದೇಶಪೂರ್ವಕ ಕ್ವಶನ್ ಕೇಳ್ತಾರಪ್ಪ, ಪ್ರಶ್ನೆ ಕೇಳ್ತಾರಪ್ಪ ಅಂತ ಹೊರಗೆ ಹಾಕಿದ್ರು ಕೂಡ ಅವ್ರು ಹೇಳಿದ್ರು ನನಗೆ ಗಲ್ಲಿಗೇರಿಸಿದ್ರು ನಾ ಇದೇ ಹೋರಾಟ ಮಾಡ್ತೇನೆ ಅಂತಕ್ಕಂಥ ನಮ್ಮ ಮಹಾನಾಯಕರು. ಮೊಟ್ಟ ಮೊದಲಿಗೆ ನಾವು ರಾಹುಲ್ ಗಾಂಧಿ ಸಾಹೇಬರಿಗೆ ನಾವು ಚಿರಋಣಿ ಮತ್ತು ಅವ್ರಿಗೆ ಧನ್ಯವಾದ ಹೇಳಬೇಕಂತ ನಿಮಗೆ ಹೇಳ್ತೀನಿ. ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ 177 ಡಿಬೇಟ್ಗಳನ್ನು ಕೊಟ್ಟಾರ, ಮಾಧ್ಯಮದವ್ರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರ. ಆದ್ರೆ 10 ವರ್ಷ ನರೇಂದ್ರ ಮೋದಿ 0 ಅದ. ಈ ಸಾರಿ ಬಹುತೇಕ 0 ಆಗ್ತಾರೆ. ಅವ್ರಿಗೆ ಭಯ ಹುಟ್ಟ್ಯದ. ನಿಮ್ಮೊಂದು ಮಾತು ಹೇಳ್ತೀನಿ ನಾ ಇವತ್ತು, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ 150 ದಾಟೋದ್ರಲ್ಲಿ ಬಿಜೆಪಿ ಅವರು. ನಮ್ಮ ಸರ್ಕಾರ ಗ್ಯಾರಂಟಿ ಬಂದೇ ಬರ್ತದೆ. ಬಿಜಾಪುರದಿಂದ 18ರಿಂದ 23 ತನಕ ಬಿಜಾಪುರ ನಮ್ಮ ರಾಜ್ಯದ ಒಂದು ಕಾಂಗ್ರೆಸ್ 23 ಎಲ್ಲ ಬರೀ 20 ಹಾಕತ್ತಾರ. ಏನು ಸುಳ್ಳು ಹೇಳಬಾರ ಅಂತ ಹೇಳಿ 23 ಮ್ಯಾಲ ಆಗ್ತವೆ. ಅದಕ್ಕೆ ಘಟಾನುಘಟಿಗಳು ಮೈ ಹೋಗ್ತಾರೆ. ಅದಕ್ಕೆ ಹೆಂಗರೆ ಮಾಡಿ ನಾವು ದೇಶವನ್ನ ಸುರಕ್ಷಿತವಾಗಿ ಎಲ್ಲರೂ ಅಣ್ಣತಮ್ಮಂದ್ರಾಗಿ ಇರ್ಬೇಕಪ್ಪ ಅಂದ್ರೆ ರಾಹುಲ್ ಗಾಂಧಿ ಅಂತ ನಾಯಕ ಇರಬೇಕಾಗ್ತದೆ. ನಾವು ಅವ್ರ ಕೈಯಲ್ಲಿ ಕೆಲಸ ಮಾಡೋರು ನಾವೆಲ್ಲ ಇರ್ಬೇಕಾಗ್ತದೆ. ಅದಕ್ಕಾಗಿ 26ನೇ ತಾರೀಕಿಗೆ ಬರಾಕತ್ತಾರ ಅವರು ನಮ್ಮ ಬಿಜಾಪುರಕ್ಕೆ. ನಾವು ಅವ್ರು ಬರ್ಬೇಕಾದ್ರೆ ನಾವು ಏನೇನು ಮಾಡಬೇಕು ಅನ್ನೋ ಬಗ್ಗೆ ರೂಪರೇಷೆ ಮತ್ತು ತಯಾರಿ ಹ್ಯಾಂಗ್ ಮಾಡಬೇಕು ಅನ್ನೋ ಬಗ್ಗೆ ನಮ್ಮ 4 ಜಿಲ್ಲೆ ಉಸ್ತುವಾರಿಗಳು, ಧೀಮಂತ ನಾಯಕರು ಮತ್ತು ಛಲಗಾರರಾಗಿರ್ತಕ್ಕಂಥ ಶ್ರೀ ಶಬ್ಬೀರಮ್ಮ ಡಾಲಾಯ್ ಸಾಹೇಬರು ತಮ್ಮಿಂದ ನಮಗೆ ಸಲಹೆ ಸೂಚನೆ ನೀಡಬೇಕಾಗಿ ಮತ್ತು ತಮ್ಮ